ಓ ವಾ, ಬಹಳ ಮಜಾ ಬರ್ತಾ ಇದೆ. ಅಂತರಿಕ್ಷ ಬಹಳ ಸುಂದರವಾಗಿದೆ. ಇದನ್ನು ಸುತ್ತೋದ್ರಲ್ಲಿ ಏನು ಮಜಾ ಬರುತ್ತೋ ಅದು ಬೇರೆಲ್ಲೂ ಸಿಗೋದಿಲ್ಲ. ಎನಿ ಡೌಟ್? ವಾವ್ ತಮ್ಮ ನೋಡು ಫುಟ್ಬಾಲ್. ಕತ್ತೆ, ಅದು ನಮ್ಮ ಭೂಮಿ. ಎಷ್ಟು ಸುಂದರ ಬಾಲಿನಾಗೆ ಕಾಣಿಸ್ತಾ ಇದೆ. ಓಯ್ ಹೋ ಹೋ ಹೋ, ನಾನು ನಿಮ್ಗಾಗಿ ಸ್ವೆಟರ್ ಹೊಲ್ದೆ, ಚಾಚಾ ನಿಮ್ಗೆ ಅಂತರಿಕ್ಷಕ್ಕೆ ಕಳಿಸ್ದ. ಹೊಡಿ ಚಪ್ಪಾಳೆ. ಓಯ್, ಅಂತರಿಕ್ಷದಲ್ಲಿ ಒಂದು ಗ್ರಹದಲ್ಲಿ ಇವತ್ತು ಲೈಫಿನ ಲಕ್ಷಣ ಕಾಣಿಸ್ತಾ ಇದೆ. ಮತ್ತೆ ಇವರು ಅಲ್ಲಿಗೆ ಹೋಗಿ ಎಲ್ಲ ಮಾಹಿತಿಯನ್ನ ತಗೊಂಡು ಬರಬೇಕು. ಮೇಡಮ್, ಆದ್ರೆ ಈ ರಾಕೆಟ್ ಅನ್ನು ಚಲಾಯಿಸುದು ಯಾರು? ನಾವಿದನ್ನ ಪೃಥ್ವಿಯಿಂದ ಆಪರೇಟ್ ಮಾಡ್ತೇವೆ. ಸರಿ, ಜಾಗರೂಕರಾಗಿರಿ. ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ. ನಮ್ಗಿಲ್ಲಿ ಸ್ಕ್ರೀನ್ ಅಲ್ಲಿ ಎಲ್ಲ ಕಾಣಿಸುತ್ತೆ. ಇದೇನಾಗ್ತಾ ಇದೆ? ಬಹಳಷ್ಟು ಪೃಥ್ವಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಪೃಥ್ವಿ ಅಲ್ಲ, ಬಾಂಬಿನಂತ ಏನೋ ವಸ್ತು. ಅಂತರಿಕ್ಷದಲ್ಲಿ ಕೂಡ ದಿವಾಳಿ ಮಾಡ್ತಾರಾ? ಕತ್ತೆ, ಇದು ದೀಪಾವಳಿಯ ಬಾಂಬ್ ಪಟಾಕಿ ಅಲ್ಲ. ಓ ಮಕ್ಕಳೇ, ನಿಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಚಿಕ್ಕಪ್ಪ, ಯಾರದು? ಓ, ನನಗೆ ಗೊತ್ತಿಲ್ಲ. ಏಲಿಯನ್ಸ್ ಇರಬಹುದು. ರಾಕೆಟ್ ನ ಸೆಕ್ಯೂರಿಟಿ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ಬಹುಶಃ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗದೆ ನಾವೇನ್ ಹೋಗಬಹುದು. ಮಾಡ್ಲಿ? ನೋಡಿ, ನಾವು ನಿಮ್ಮನ್ನು ಪಕ್ಕದ ಒಂದು ಗ್ರಹದಲ್ಲಿ ಲ್ಯಾಂಡ್ ಮಾಡಿಸ್ತಾ ಇದ್ದೇವೆ. ಅಲ್ಲಿ ಆಕ್ಸಿಜನ್ ಇದೆ, ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ದಿವಸ ಅಲ್ಲಿ ನಿಲ್ಲಿ, ನಾವು ರೆಸ್ಕ್ಯೂ ಟೀಮ್ ಕಳಿಸ್ತೇವೆ. ನನಗನ್ನಿಸ್ತಿದೆ ನಾವು ಬಹಳ ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ ಅಂತ. ಎನಿ ಡೌಟ್? ಕಂಟ್ರೋಲ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ನಾವೀಗ ಮ್ಯಾನ್ಯುವಲಿ ರಾಕೆಟ್ ಅನ್ನ ಕಂಟ್ರೋಲ್ ಮಾಡಬೇಕು. ಮಿಟಿರ್ ಮತ್ತು ರಾಕೆಟ್ ಡಿಕ್ಕಿ ಆಗಿದೆ. ಅರೆ ಅಲ್ಲ, ರಾಕೆಟ್ಗೆ ಬೆಂಕಿ ಹಿಡಿತು. ಈಗ ನಾವೇನ್ ಮಾಡುದು? ಚಿಕ್ಕಪ್ಪನಿಗೆ ಕಾಂಟ್ಯಾಕ್ಟ್ ಆಗ್ತಿಲ್ಲ. ಈಗ ನಾವೇ ಏನಾದ್ರೂ ಮಾಡ್ಬೇಕು. ಸಂಭಾಳಿಸ್ಕೊಂಡು ನೋಡಿ, ಮುಂದೆ ಒಂದು ಮೀಟಿಯರ್ ಬರ್ತಾ ಇದೆ. ಕಾಪಾಡಿ ಕಾಪಾಡಿ. ಇದು ಎಲ್ಲಿ ಬಂದ್ವಿ ನಾವು? ನನ್ಗನ್ಸುತ್ತೆ ಯಾವ್ದೋ ಗ್ರಹಕ್ಕೆ ಬಂದ್ವಿ ಅಂತ. ಏಲಿಯನ್ಸ್, ಏಲಿಯನ್ಸ್, ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಏಲಿಯನ್ಸ್. ಇದೆಯಾ ಎನಿ ಡೌಟ್? ದೂರ ಹೋಗಿ.
ವೆಲ್ಕಮ್ ವೆಲ್ಕಮ್. ಪಿಗಾಯ್ತು, ಆದ್ರೂ ಪಿಗೋರಿಯಾ ನಿಮ್ಗೆ ಸ್ವಾಗತ ಕೋರ್ತಾನೆ, ಯಾಕೆಂದ್ರೆ ಈ ಗ್ರಹ ನನ್ನ ತಾಯಿ. ಮಲೇರಿಯಾ ಅಂತೂ ಕೇಳಿದ್ದೆ, ಈ ಪಿಗೇರಿಯಾ ಎಂತದ್ದು? ಇದು ನನ್ನ ಹೆಸರು ಗೊತ್ತಾ ಏಲಿಯನ್? ಏಲಿಯನ್ ನಾವಲ್ಲ, ನೀವು. ಹಾಯ್ 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 ಹೊಕ್ಕು ಹಾಯ್ ಹೊಕ್ಕು ಹಾಯ್. ಹಾ, ಶಬಾಷ್ ಹೇಳ್ಬೇಕು ನಿಮ್ಮ ಧೈರ್ಯಕ್ಕೆ. ನಮ್ಮ ಗ್ರಹಕ್ಕೆ ಬಂದು ನಮ್ಮನ್ನೇ ಏಲಿಯನ್ಸ್ ಅಂತೀರಾ? ಈ ಗ್ರಹ ಇವರದ್ದು ಹನಿ, ಇವರ ಗ್ರಹಕ್ಕೆ ನಾವು ಬಂದಿದ್ದು, ಇವರಿಗೆ ನಾವು ಏಲಿಯನ್. ಎನಿ ಡೌಟ್? ಯಾವುದೇ ಡೌಟ್ ಇಲ್ಲ. ಇಂಟೆಲಿಜೆಂಟ್, ಎಲ್ಲಕ್ಕಿಂತ ಮುಂಚೆ ನಿನ್ ಮೇಲೆ ರಿಸರ್ಚ್ ಮಾಡ್ತೀವಿ. ಏನು ರಿಸರ್ಚ್? ಹಾ, ಅದಕ್ಕೆ ತಾನೇ ನಿಮ್ ಮೇಲೆ ಬಾಂಬವ್ನ ಮಳೆ ಸುರಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ಈಗ ನಿನ್ನ ಮೆದುಳನ್ನ ತೆಗ್ದಿ ಅದ್ರ ಮೇಲೆ ರಿಸರ್ಚ್ ಮಾಡ್ತೀವಿ, ಮತ್ತು ಯಾವ ವಸ್ತು ಕೆಲ್ಸಕ್ಕೆ ಬರುತ್ತೋ ನಮ್ಮ ಗ್ರಹದ ಜನರಿಗೆ ಅದನ್ನ ಬಳಸ್ತೀವಿ. ಯಾಕೆಂದ್ರೆ ಈ ಗ್ರಹ ನನ್ನ ತಾಯಿ. ನನಗಿಂತ ಚುರುಕು ಬುದ್ಧಿ ಬನಿಯದ್ದು. ಎನಿ ಡೌಟ್? ಪೋಪಟ್, ನಿನ್ನ ಬಬಲ್ ಗಮ್ ಅನ್ನ ನನ್ಗೆ ಕಂಟಿಸ್ತಿ. ಇದನ್ನ ನೀನೇ ರಿಸರ್ಚ್ ಮಾಡ್ಬೇಕು. ನಾನ್ ಯಾಕೆ ಮಾಡಿಸ್ಲಿ? ಏ, 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 ಜಗಳಾಡಬೇಡಿ. ಯಾರಾದ್ರೂ ಉಳ್ಕೊಳ್ಳೋದು ಅದು ಆಗಕ್ ಸಾಧ್ಯವೇ ಇಲ್ಲ. ನೀನು ಉಳ್ಕೊಳ್ಳೋದು ಇದನ್ನ ನಾನು ಆಗೋಕೆ ಬಿಡೋಲ್ಲ. ಎಲ್ರ ಮೇಲೆ ರಿಸರ್ಚ್ ಆಗುತ್ತೆ. ನಮ್ಮ ಗ್ರಹಕ್ಕೆ ಯಾವ್ದೇ ಏಲಿಯನ್ ಬಂದ್ರು ಇದೇ ಪರಿಣಾಮ ಆಗುತ್ತೆ. ಹಾ, ನಿಮ್ಗೆ ಗೊತ್ತಾ ಯಾರ ಮೇಲಾದ್ರೂ ರಿಸರ್ಚ್ ಮಾಡಲು ಎಲ್ಲಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂತ? ಹಾಯ್ ಹೊಕ್ಕು ಹಾಯ್ ಹೊಕ್ಕು ಹಾಯ್ ಹಾಯ್. ಒಬ್ಬ ಸೈಂಟಿಸ್ಟ್ ಗೆ ಕೇಳ್ತಿದ್ಯಾ ರಿಸರ್ಚ್ ಹೇಗೆ ಮಾಡೋದು ಅಂತ? ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಜ್ಞಾನ ತಪ್ಪಿಸಿ ಆಪರೇಷನ್ ಟೇಬಲ್ ಮೇಲೆ ಮಲಗಿಸ್ತೀವಿ. ಅಲ್ಲ, ರಿಸರ್ಚ್ ಮಾಡೋ ಮೊದಲು ನೀವು ನಮ್ಗಾಗಿ ಏನಾದ್ರೂ ಮಾಡ್ಬೇಕು. ಅದು ಏನೋ? ನೀವು ಮೊದಲು ನಮ್ಮನ್ನ ಹಿಡಿಬೇಕು. ಓಡಿ. ಹಾ, ಓಯ್ 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 ಓಯ್, ಹಿಡ್ಕೊಳ್ಳಿ ಅವರನ್ನ. ಇಲ್ಲಿ ಹಿಡೀರಿ. ಅಲ್ಲಿ. ಅಯ್ಯೋ ಅಮ್ಮ, ನಾವು ಸಿಕ್ಕಾಕೊಂಡು ತಮ್ಮ, ಇನ್ನೇನ್ ಮಾಡೋದು? ಬಿದಿರೆತ್ತಿ. ಬಹಳಷ್ಟಿವೆ ಬನ್ನಿ, ಬಹಳಷ್ಟಿವೆ. ಇರ್ಲಿ ಬಿಡು, ನೀನು ಒಂದೇ ದಂಡ ತೆಕೋ. ದಂಡ ಅಲ್ಲ, ಈ ಹಂದಿಗಳು ತುಂಬಾ ಇವೆ. ನಾವು ಇವ್ರ ಜೊತೆ ಜಗಳ ಮಾಡಕ್ ಆಗಲ್ಲ. ಫೈಟ್ ಮಾಡೋದಲ್ಲ, ಹಾರ್ಬೇಕು. ಬಿದಿರು ಬಹಳ ಭಾರವಾಗಿದೆ, ನನ್ನಿಂದ ಆಗೋದಿಲ್ಲ. ಎನಿ ಡೌಟ್? ನಿನಗೆ ಅದರ ಅಗತ್ಯ ಏನಿದೆ? ಹಾರಿಕೊಂಡು ಹೋಗು. ಹಾ, ಗಾಬರಿಯಲ್ಲಿ ಮರೆತೇ ಬಿಟ್ಟಿದ್ದೆ. ಬನ್ನಿ, ಗಾಡಿ ಮೇಲೆ ಕೂತ್ಕೊಳ್ಳಿ. ಇಡಿಯಟ್, ಹಿಂಬಾಲ್ಸ್ ಅವ್ರನ್ನ. ಇಲ್ಲಿ ಬೇರೆ ಟ್ರಾಲಿ ಇಲ್ಲ. ಇಡಿಯಟ್, ಆ ಬೈಕ್ ತಗೋ. ಯಾರು ಇಡಿಯಟ್? ನಾನು ಪಿಡಿಯಟ್ ಅಲ್ವಾ? ಹಾ ಸರಿ, ನೀನೇ ಎತ್ಕೋ. ಓಕೆ. ಇಡಿಯಟ್, ಬೈಕ್ ಟಚ್ ಯಾಕೆ ಮಾಡ್ದೆ? ಅರೆ, ಟ್ರಾಲಿಗೆ ತಾನೇ ಹೊಡೆದಿದ್ದು. ಹುಡ್ಕು, ಎಲ್ಲರನ್ನ ಹುಡ್ಕು. ನಾವು ಬಿದ್ಬಿಟ್ವಿ. ನಾವು ಓಡಿಕೊಂಡು ಗ್ರಹದ ಹೊರಗೆ ಹೋಗೋಕ್ಕಾಗಲ್ಲ, ಫೈಟ್ ಮಾಡ್ಬೇಕು. ಹಿಡೀರಿ ಅವ್ರನ್ನ.
ಚೆನ್ನಾಗಿ ಹೋರಾಡ್ತೀರಾ, ಆದ್ರೆ ಈ ಗ್ರಹ ನನ್ನ ತಾಯಿ. ನಾವು ಸಾವಿರದಲ್ಲಿದ್ದೇವೆ. ಸರೆಂಡರ್ ಆಗಿ ಇಲ್ದಿದ್ರೆ ಪರಿಣಾಮ ಕೆಟ್ಟದಿರುತ್ತೆ. ಇಲ್ಲ, ನಾವು ಸೋಲೋ ಒಪ್ಪಲ್ಲ. ಎಲ್ರೂ ದೂರ ಹೋಗಿ. ಹೆದರ್ಬೇಡಿ, ಇವ್ರಿಗೆ ಹೊಡಿಯೋಕ್ಕಾಗಲ್ಲ. ನಮ್ಮ ಬ್ರೈನ್ ಅಲ್ಲಿ ಇವರಿಗೆ ರಿಸರ್ಚ್ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾರು ಸಾಯಿಸ್ತಾರೆ?